ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಥನಾಲ್ ಬಗ್ಗೆ ಇರೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಪೆಟ್ರೋಲ್ ಟ್ಯಾಂಕ್ ಒಳಗೆ ಇರುವೆಗಳು ಹೋಗುತ್ತಿವೆ, ಪೆಟ್ರೋಲ್ ಗುಲಾಬಿ ಬಣ್ಣಕ್ಕೆ ತಿರುಗುತ್ತಿದೆ, ಬಂಕ್ನವರು ನೀರು ಮಿಕ್ಸ್ ಮಾಡ್ತಿದ್ದಾರೆ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಕೆಲವರು ಪೆಟ್ರೋಲ್ನಲ್ಲಿ ಎಥೆನಾಲ್ ಬೆರೆಸುತ್ತಿದ್ದಾರೆ, ಅದಕ್ಕಾಗಿಯೇ ಗಾಡಿಗಳು ಕೆಟ್ಟು ಹೋಗುತ್ತಿವೆ ಎಂದು ವಾಹನ ಸವಾರರು ಹೇಳ್ತಿದ್ದಾರೆ. ಅದಕ್ಕಾಗಿ ಇದೀಗ ವಾಹನ ಸವಾರರಲ್ಲಿ ಆತಂಕ ಶುರುವಾಗಿದೆ. ನಮ್ಮ ವಾಹನಗಳ ಮೈಲೇಜ್ ಕಡಿಮೆ ಆಗಿದೆ, ಯಾರನ್ನ ಕೇಳಬೇಕು, 20% ಎಥೆನಾಲ್ ಬೆರೆಸಿ ಸವಾರರನ್ನ ಮೋಸ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಇದರ ಹಿಂದಿರೋ ಸತ್ಯ ಬೇರೆನೇ ಇದೆ. ಅದರ ಕಂಪ್ಲೀಟ್ ಸ್ಟೋರಿನ ನೋಡೋಣ ಬನ್ನಿ. ಏನಿದು ಎಥೆನಾಲ್? ಇದರ ಅಸಲಿ ಕಥೆ ಏನು ಗೊತ್ತಾ? ಎಥೆನಾಲ್ ಬಳಕೆ ವಾಹನಗಳಿಗೆ ಅಪಾಯವೋ ವರವೋ? ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿರೋದು ಯಾಕೆ? ರೈತರಿಗೆ ಮತ್ತು ದೇಶದ ಆರ್ಥಿಕತೆಗೆ ಲಾಭ ತರುತ್ತಾ ಎಥೆನಾಲ್? ಹಸಿರು ಇಂಧನದತ್ತ ಭಾರತದ ಹೆಜ್ಜೆ, ಕೇಂದ್ರದ ಹಠವೇಕೆ? ಎಸ್ ವೀಕ್ಷಕರೇ, ನೀವು ಪೆಟ್ರೋಲ್ ಬಂಕ್ಗೆ ಹೋಗಿ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕಿಸ್ತಿದ್ದೀರಾ? ಹಾಗಾದ್ರೆ ಹುಷಾರ್, ನೀವು ನಿಮ್ಮ ಗಾಡಿಗಳಿಗೆ ಹಾಕಿಸ್ತಿರೋದು ಬರೀ ಪೆಟ್ರೋಲ್ ಅಲ್ಲ, 20% ಎಥೆನಾಲ್ ಅನ್ನ ಮಿಶ್ರಣ ಮಾಡಿರೋ ಪೆಟ್ರೋಲ್ ಅನ್ನ. ಹೌದು, ಎಥೆನಾಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡಿ ಹಾಕ್ತಿರೋ ಪೆಟ್ರೋಲ್ ವಾಹನಗಳಿಗೆ ಅಪಾಯವೋ ಅಥವಾ ವರದಾನವೋ ಅನ್ನೋ ಪ್ರಶ್ನೆ ದೇಶದ ಎಲ್ಲಾ ವಾಹನ ಸವಾರರನ್ನ ಕಾಡುತ್ತಿದೆ. ಈ ಎಥೆನಾಲ್ ನಮ್ಮ ವಾಹನದ ಇಂಜಿನ್ ಅನ್ನ ಸದ್ದಿಲ್ಲದೆ ಕೊಲ್ಲುವ ಸ್ಲೋ ಪಾಯ್ಸನ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಹೌದು, ದೇಶಾದ್ಯಂತ ಈಗ ವಾಹನ ಸವಾರರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿತಿದೆ. ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡ್ತಿರೋ ಸರ್ಕಾರದ ನೀತಿ ವಿರುದ್ಧ ಜನ ಬೀದಿಗೆ ಇಳಿಯುವ ಪರಿಸ್ಥಿತಿ ಬಂದಿದೆ. ಪರಿಸರ ಉಳಿಸ್ತೀವಿ, ಇಂಧನ ದರ ಇಳಿಸ್ತೀವಿ ಅಂತ ಬಂದ ಎಥೆನಾಲ್ ಬ್ಲೆಂಡಿಂಗ್ ಇವತ್ತು ಸಾಮಾನ್ಯ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಿದೆಯಾ ಅಂತ ಪ್ರಗತಿಪರರ ವಾದ ಆಗಿದೆ. ಒಂದು ಕಡೆ ಪೆಟ್ರೋಲ್ ಬೆಲೆ 100ರ ಗಡಿ ದಾಟಿದೆ, ಇನ್ನೊಂದು ಕಡೆ ಸದ್ದಿಲ್ಲದೆ ಕೇಂದ್ರ ಸರ್ಕಾರ ಎಥೆನಾಲ್ ಬೆರೆಸುವ ಹಠಕ್ಕೆ ಬಿದ್ದಿದೆ. ಈಗಾಗಲೇ ಕೇಂದ್ರ ಜಾಗತಿಕ ಮಟ್ಟದ ಬೆಳವಣಿಗೆ ಹೇಳಿ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದೆ. ಬೆಲೆ ಏರಿಕೆಗೆ ಸವಾರರ ಆಕ್ರೋಶ ಮುಗಿಲು ಮುಟ್ಟುತ್ತದೆ. ಆದ್ರೆ ಸರ್ಕಾರ ಮಾತ್ರ ಪೆಟ್ರೋಲ್ ಜೊತೆ ಎಥೆನಾಲ್ ಬೆರೆಸಿ ಸವಾರರ ಜೊತೆ ಆಟ ಆಡುತ್ತಿದೆ ಎಂದು ವಾಹನ ಸವಾರರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ವಾಹನ ಸವಾರರ ಆಕ್ರೋಶದ ವಿರುದ್ಧದ ನಡುವೆಯೂ ಕೇಂದ್ರ ಸರ್ಕಾರ ಈ ಇಂಧನ ಕ್ರಾಂತಿಗೆ ಚಾಲನೆ ನೀಡುತ್ತಿದೆ. ಇದು ಕೇವಲ ಪರಿಸರದ ಕಾಳಜಿಯೇ ಅಥವಾ ಇದರ ಹಿಂದೆ ದೇಶದ ಭವಿಷ್ಯವನ್ನ ಬದಲಾಯಿಸುವ ಜಾಗತಿಕ ರಾಜಕೀಯದ ಮಾಸ್ಟರ್ ಪ್ಲಾನ್ ಇದೆಯೇ? 25ರಿಂದ 30 ಕಿಲೋಮೀಟರ್ ಮೈಲೇಜ್ ಕೊಡೋ ವಾಹನಗಳು ಬರೀ 15 ಕಿಲೋಮೀಟರ್ ಮೈಲೇಜ್ ಕೊಡ್ತಿದೆ ಅಂತ ಈಗಾಗಲೇ ಎಥೆನಾಲ್ ಪೆಟ್ರೋಲ್ ಹಾಕಿಸಿಕೊಂಡ ಸವಾರರು ಹೇಳುತ್ತಿದ್ದಾರೆ. ಲಕ್ಷ ಕೊಟ್ಟು ತಂದ ವಾಹನಗಳ ಇಂಜಿನ್ಗಳು ಯಾಕೆ ಕೈ ಕೊಡ್ತಿವೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ನಿಮ್ಮ ಗಾಡಿ ಇತ್ತೀಚೆಗೆ ಪದೇ ಸ್ಟಾರ್ಟ್ ಆಗ್ತಿಲ್ವಾ? ರನ್ನಿಂಗ್ನಲ್ಲೇ ಮಿಸ್ ಫೈರ್ ಆಗ್ತಿದೆಯಾ? ಇವು ಯಾವುದೇ ಹಳೆ ಗುಜರಿ ಗಾಡಿಗಳನ್ನ ಬಳಸ್ತಿಲ್ವಲ್ಲ? ಬರೀ 1 ವರ್ಷದ ಹಿಂದೆ ಶೋರೂಮ್ನಿಂದ ಹೊರಬಂದ ಬ್ರ್ಯಾಂಡ್ ನ್ಯೂ ಗಾಡಿಗಳನ್ನ ಯೂಸ್ ಮಾಡ್ತಿದ್ರು ಇಂಜಿನ್ಗಳು ಯಾಕೆ ಕೈ ಕೊಡ್ತಿವೆ ಅಂತ ಅನುಮಾನ ನಿಮ್ಮನ್ನ ಕಾಡ್ತಿರಬಹುದು ಅಲ್ವಾ? ಯಾಕೆ ಹೀಗಾಗ್ತಿದೆ ಅಂತ ಮೆಕ್ಯಾನಿಕ್ಗಳನ್ನ ಕೇಳಿದಾಗ ಸಿಕ್ಕಿದ್ದು ಶಾಕಿಂಗ್ ಉತ್ತರ. ಏನು ಗೊತ್ತಾ? ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡಲಾಗುತ್ತಿರುವಂತಹ ಎಥೆನಾಲ್ ಕಾರಣ ಅಂತಿದ್ದಾರೆ. ಇದರ ಪರಿಣಾಮ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಎಥೆನಾಲ್ ಮ್ಯಾಜಿಕ್ ನಡೆಯುತ್ತಿದೆ. ಆ ಬಗ್ಗೆ ನೋಡೋಣ ಬನ್ನಿ.
ಹೌದು, ಹಳೆ ಗಾಡಿಗಳು ಕೈ ಕೊಟ್ರೆ ಪರವಾಗಿಲ್ಲ, ಆದ್ರೆ 1-2 ವರ್ಷಗಳಲ್ಲಿ ಶೋರೂಮ್ನಿಂದ ತಂದ ಹೊಸ ಗಾಡಿಗಳೇ ಕೈ ಕೊಡುತ್ತಿವೆ ಅಂದ್ರೆ ಅದಕ್ಕೆ ಕಾರಣಗಳು ಏನಿರಬಹುದು? ಹೌದು, ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಬೈಕ್ ಮತ್ತು ಕಾರುಗಳ ಇಂಜಿನ್ಗಳು ಹಾಳಾಗ್ತಿದೆ ಎಂದು ಕೆಲ ಗಾಡಿ ಸವಾರರು ಹೇಳ್ತಿದ್ದಾರೆ. ಈ ಪೆಟ್ರೋಲ್ ಇಂಜಿನ್ಗಳನ್ನ ಬ್ಲಾಕ್ ಮಾಡ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಈ ಎಥೆನಾಲ್ ಪೆಟ್ರೋಲ್ನಿಂದ ಲಾಭ ಯಾರಿಗೆ ಆಗ್ತಿದೆ? ಎಥೆನಾಲ್ ಬೆರೆಸಿದ್ರೆ ಪೆಟ್ರೋಲ್ ಬೆಲೆ ಕಮ್ಮಿ ಆಗಬೇಕಿತ್ತಲ್ವೇ? ಆದ್ರೆ ಪೆಟ್ರೋಲ್ ಬೆಲೆ 100 ದಾಟಿಯೇ ನಿಂತಿದೆ. ಇತ್ತ ಮೈಲೇಜ್ ಕೂಡ ಸಿಗ್ತಿಲ್ಲ. ಅಷ್ಟು ಮಾತ್ರವಲ್ಲ, ಇಂಜಿನ್ ಕೂಡ ಹಾಳಾಗ್ತಿದೆ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಸವಾರನಿಗೆ ಸಿಕ್ಕಿದ್ದೇನು? ಬರೀ ನಷ್ಟ ಅಂತಿದ್ದಾರೆ ಕೆಲ ಸವಾರರು. ಇದು ಒಪ್ಕೊಳ್ಳೋದು ಅನ್ನೋದಕ್ಕಿಂತ ಮೇಡಮ್, ಯಾಕೆ ಮಿಕ್ಸ್ ಮಾಡಬೇಕು ಅನ್ನೋದು ಮೇನ್. ಮಿಕ್ಸಿಂಗ್ ಏನಕ್ಕೆ ಬೇಕು? ಮಿಕ್ಸಿಂಗ್ ಬೇಡವೇ ಬೇಡ ಅಲ್ವಾ? ಏನಿದೆ ಆಸ್ ಇಟ್ ಈಸ್ ಹಂಗೆ ಕೊಟ್ರೆ, ಈಗ ಓಡ್ತಾ ಇರೋದು ನಮ್ಮ ಮುತ್ತಾತನ ಕಾಲದಿಂದ ಓಡ್ತಾ ಇರೋದು ಏನು ಓಡ್ತಾ ಇದೆ ಹಂಗೆ ಕೊಟ್ರೆ ಸಾಕಪ್ಪ. ಇದೆಲ್ಲ ಮಿಕ್ಸಿಂಗ್ ಬಂದು ಈಗ ತಿನ್ನೋ ಅಡಿಗೆ ಆಯಿಲಲ್ಲಿ ಪ್ಯಾರಾಫಿನ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ, ಹೌದಾ? ಆ ಥರ ಎಲ್ಲ ಬರೀ ಮಿಕ್ಸಿಂಗ್ ಮಾಡಿ ಜನಗಳ ಜೀವನದಲ್ಲಿ ಆರೋಗ್ಯದ ಜೊತೆಗೆ ಸುಮ್ಮನೆ ಅದು. ಪೆಟ್ರೋಲ್ನಲ್ಲಿ ಏನಾಗಿದೆ ಪ್ರಾಬ್ಲಮ್? ಈಗ ನಮ್ಮದು ಡೀಸೆಲ್ ಬಂಡಿ ಗಾಡಿ, ನಾವು ಮಂಗಳೂರಿನವರು. ನಮಗೆ ಎಲ್ಲಿಗೆ ಸಹ ಡೀಸೆಲ್ ಹಾಕುವಾಗ ನಮಗೆ ಏನು ತೊಂದರೆ ಬರುವುದಿಲ್ಲ. ಪ್ರತಿಯೊಂದರಲ್ಲಿ ಸಹ ಒಳ್ಳೆ ಖುಷಿಯಲ್ಲಿ ನಾವು ಹಾಕ್ಕೊಂಡು ಹೋಗ್ತೇವೆ ಮಂಗಳೂರಿಂದ ಬೆಂಗಳೂರಿಗೆ. ಅದು ಗೊತ್ತಿಲ್ಲ ನಮಗೆ, ಅದು ಮಿಕ್ಸಿದ ಬಗ್ಗೆ ಏನು ಗೊತ್ತಿಲ್ಲ. ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅದು ಕೇಂದ್ರ ಸರ್ಕಾರದ್ದು ಪೆಟ್ರೋಲ್ ಬರುವಾಗ ಗ್ಯಾಸ್ ಪ್ರಾಬ್ಲಮ್ ಆಗಿ ಅದೆಲ್ಲ ಪ್ರಾಬ್ಲಮ್ ಆಗಿದೆ. ಸರ್ಕಾರದ ಉದ್ದೇಶವೇನೋ ಸರಿ ಇರಬಹುದು. ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು, ವಿದೇಶಿ ಇಂಧನದ ಮೇಲಿನ ಅವಲಂಬನೆ ತಪ್ಪಿಸಬೇಕು ಅನ್ನೋದು ನಿಜಕ್ಕೂ ಲಾಭದಾಯಕ ಯೋಜನೆ. ಆದ್ರೆ ವಾಸ್ತವದಲ್ಲಿ ಏನಾಗ್ತಿದೆ? ದೇಶದ ಕೋಟ್ಯಾಂತರ ಸಾಮಾನ್ಯ ವಾಹನಗಳ ಸವಾರರು ಇಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಅನ್ನೋ ಸರ್ಕಾರದ ಪ್ಲಾನ್ ಸವಾರರ ಜೇಬಿಗೆ ಮಾತ್ರವಲ್ಲ, ಅವರ ವಾಹನಗಳ ಎಂಜಿನ್ಗೂ ಕತ್ತರಿ ಹಾಕುತ್ತಿದೆ. ಮೈಲೇಜ್ ಇಲ್ಲ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ದುಬಾರಿ ಪೆಟ್ರೋಲ್ ಹಾಕಿಸಿದ್ರೂ ಗಾಡಿ ಅರ್ಧ ದಾರಿಯಲ್ಲಿ ನಿಲ್ತಿದೆ ಎಂದು ಸವಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಧ್ವನಿಗೆ ಈಗ ಆಟೋಮೊಬೈಲ್ ತಜ್ಞರು ಮತ್ತು ಮೆಕ್ಯಾನಿಕಲ್ ಕೂಡ ಸಾಕ್ಷಿಯಾಗಿದ್ದಾರೆ. ಇಂಧನ ಸಾಮರ್ಥ್ಯ ಮತ್ತು ಮೈಲೇಜ್ ಕುಸಿತ ಕಾಣುತ್ತಿದೆ. ಪೆಟ್ರೋಲ್ ಬೆಲೆ 100ರ ಗಡಿ ದಾಟಿ ಸುಮಾರು ದಿನಗಳೇ ಆಗಿವೆ. ಕಷ್ಟಪಟ್ಟು ದುಡಿದ ಹಣದಲ್ಲಿ ಲೀಟರ್ ಗಟ್ಟಲೆ ಪೆಟ್ರೋಲ್ ಹಾಕಿಸಿದ್ರೆ ವಾಹನಗಳು ಮಾತ್ರ ಹಿಂದಿನಷ್ಟು ದೂರ ಚಲಿಸುತ್ತಲೇ ಇಲ್ಲ ಅಂತಿದ್ದಾರೆ. ಶುದ್ಧವಾದ ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥೆನಾಲ್ ಅತ್ಯಂತ ಕಡಿಮೆ ಶಕ್ತಿ ಸಾಮರ್ಥ್ಯ ಹೊಂದಿದೆ. ಅಂದ್ರೆ 1 ಲೀಟರ್ ಶುದ್ಧ ಪೆಟ್ರೋಲ್ ಉರಿದಾಗ ಸಿಗುವ ಶಕ್ತಿಗಿಂತ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಸಿಗುವ ಶಕ್ತಿ ಬರೋಬ್ಬರಿ 30% ಕಡಿಮೆ ಇರುತ್ತೆ. ಇದರ ಪರಿಣಾಮ ನಿಮ್ಮ ಗಾಡಿಯ ಮೈಲೇಜ್ ಗಣನೀಯವಾಗಿ ಕುಸಿಯುತ್ತಿದೆ. ಜೇಬು ಖಾಲಿಯಾಗುತ್ತಿದ್ದರೂ ಮೈಲೇಜ್ ಸಿಗುತ್ತಿಲ್ಲ ಅನ್ನೋದು ಸವಾರರ ಅಭಿಪ್ರಾಯ. ಪರಿಸರ ಸಂರಕ್ಷಣೆ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಸ್ವದೇಶಿ ಇಂಧನವೂ ಮುಖ್ಯ. ಆದ್ರೆ ಅದರಿಂದ ಸಾರ್ವಜನಿಕರ ವಾಹನಗಳು ಹಾಳಾಗ್ತಿವೆ ಅನ್ನೋದು ಕೇಂದ್ರಕ್ಕೆ ಗೊತ್ತಿರಬೇಕು ಅಲ್ವೇ ಎಂದು ಸವಾರರು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಹಾಕುತ್ತಿದ್ದಾರೆ. ತಾಂತ್ರಿಕವಾಗಿ ಯಾವುದೇ ವಾಹನಗಳು ಎಥೆನಾಲ್ ಮಿಶ್ರಣಕ್ಕೆ ಇನ್ನೂ ಸಂಪೂರ್ಣವಾಗಿ ಒಗ್ಗಿಕೊಂಡಿಲ್ಲ. ಹೀಗಿದ್ದಾಗ ಹಳೆಯ ವಾಹನಗಳ ಕಥೆ ಏನು? ಇವೆಲ್ಲದಕ್ಕೂ ಸರ್ಕಾರ ಮತ್ತು ಆಟೋಮೊಬೈಲ್ ಕಂಪನಿಗಳು ಸೂಕ್ತ ಪರಿಹಾರವನ್ನ ಮೊದಲು ಕಂಡುಕೊಳ್ಳಬೇಕಿದೆ. ಒಬ್ಬರು ಬಂಕ್ನಿಂದ ಗಾಡಿ ತಗೊಂಡು ಹೋಗಿ 2 ಕಿಲೋಮೀಟರ್ಗೆ ಆಫ್ ಆಗ್ತಿದೆ, ಗ್ಯಾರೇಜ್ಗೆ ಹೋದ್ರೆ ಪೆಟ್ರೋಲ್ನಲ್ಲಿ ನೀರಿದೆ ಅಂತಾರೆ. ಇನ್ನೊಬ್ಬರು ಮೈಲೇಜ್ ಸಿಗುತ್ತಿಲ್ಲ, ಇಂಜಿನ್ ಪಿಕಪ್ ಡ್ರಾಪ್ ಆಗಿದೆ, ಯಾರಿಗಾಗಿ ಈ ಎಥೆನಾಲ್ ತಂದಿದ್ದಾರೆ ಅಂತ ಸವಾರರು ಹೇಳ್ತಾ ಇದ್ದಾರೆ. ಹೌದು, ಸದ್ಯ ಜಗತ್ತಿನಲ್ಲಿ ಇಂಧನದ ಬೆಲೆ ಗಗನಕ್ಕೇರುತ್ತಿದೆ. ಮತ್ತೊಂದು ಕಡೆ ಮಾಲಿನ್ಯ ಇಡೀ ಭೂಮಿಯನ್ನ ಕಾಡುತ್ತಿದೆ. ಈ ಸಮಸ್ಯೆಗೆ ಪರಿಹಾರ ಮಾರ್ಗವೇ ಎಥೆನಾಲ್ ಅಂತಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಭಾರತದ ರಸ್ತೆಗಳಲ್ಲಿ ಈಗ ಇಂಧನ ಕ್ರಾಂತಿ ಶುರುವಾಗಿದೆ. ಪೆಟ್ರೋಲ್ ಬಂಕ್ಗಳಿಗೆ ಹೋದ್ರೆ E10, E20 ಅನ್ನೋ ಬೋರ್ಡ್ಗಳು ಕಾಣಿಸುತ್ತಿವೆ. ಅಂದ್ರೆ ನೀವು ಹಾಕಿಸುವ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವಾಗಿದೆ ಎಂದರ್ಥ. ಆದ್ರೆ ಈ ಹಸಿರು ಇಂಧನ ನಮ್ಮ ವಾಹನಗಳ ಪಾಲಿಗೆ ಅಮೃತಾನ ಅಥವಾ ನಿಧಾನವಾಗಿ ಇಂಜಿನ್ ಕೊಲ್ಲುವ ವಿಷಾನ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರನ್ನ ಕಾಡುತ್ತಿದೆ. ಆ ಬಗ್ಗೆ ನೋಡೋಣ ಬನ್ನಿ.
ಹೌದು, ಮೊದಲಿಗೆ ಏನಿದು ಎಥೆನಾಲ್ ಅನ್ನೋದನ್ನ ತಿಳಿದುಕೊಳ್ಳೋಣ. ಎಥೆನಾಲ್ ಎನ್ನುವುದು ಪೆಟ್ರೋಲಿಯಂನಂತೆ ಭೂಮಿಯ ಆಳದಲ್ಲಿ ಸಿಗುವ ತೈಲವಲ್ಲ. ಇದು ಸಂಪೂರ್ಣವಾಗಿ ನಮ್ಮ ಭೂಮಿಯ ಮೇಲೆ ಬೆಳೆಯುವ ಸಸ್ಯಜನ್ಯ ಇಂಧನ. ಅರಬ್ ದೇಶಗಳ ಮೇಲಿನ ನಮ್ಮ ಇಂಧನ ಅವಲಂಬನೆಯನ್ನ ಮುರಿಯುವುದಕ್ಕೆ ಎಥೆನಾಲ್ ಅನ್ನ ಪ್ರಕೃತಿ ನಮಗೆ ಕೊಟ್ಟಿರುವ ವರ ಅಂತಿದ್ದಾರೆ. ಇದು ಹೇಗೆ ತಯಾರಾಗುತ್ತೆ ಗೊತ್ತಾ? ನಮ್ಮ ಹಳ್ಳಿಗಳಲ್ಲಿ ರೈತರು ಬೆವರು ಸುರಿಸಿ ಬೆಳೆಯುವ ಕಬ್ಬು, ಮೆಕ್ಕೆಜೋಳ, ವಿವಿಧ ಹಣ್ಣುಗಳು, ಹುಲ್ಲು, ಒಣಗಿದ ತರಕಾರಿ ಹಾಗೂ ಅಕ್ಕಿಯನ್ನ ಬೆಳೆಸಿ ಇದನ್ನ ಸಿದ್ಧಪಡಿಸಲಾಗುತ್ತದೆ. ವಿಶೇಷವಾಗಿ ಕಬ್ಬಿಣದಲ್ಲಿರುವ ಆಲ್ಕೋಹಾಲ್ ಸಂಬಂಧಿ ಅಂಶವನ್ನ ಅತ್ಯಂತ ಗುಣಮಟ್ಟದ ಎಥೆನಾಲ್ ಉತ್ಪಾದನೆಗೆ ಸಹಕಾರಿ ಆಗಲಿದೆ. ಈ ಎಥೆನಾಲ್ನ ಮತ್ತೊಂದು ದೊಡ್ಡ ವಿಶೇಷ ಏನು ಅಂದ್ರೆ, ಇದನ್ನ ಉತ್ಪಾದಿಸಲು ಯಾವುದೇ ಅಪಾಯಕಾರಿ ರಾಸಾಯನಿಕ ಅಂಶಗಳ ಅಗತ್ಯವಿಲ್ಲ ಅಂತಿದ್ದಾರೆ ತಜ್ಞರು. ಇದು ಕೇವಲ ವಾಹನಗಳಿಗೆ ಇಂಧನ ಮಾತ್ರವಲ್ಲ, ನಮ್ಮ ದೇಶದ ಕೋಟ್ಯಾಂತರ ಅನ್ನದಾತರ ಬದುಕನ್ನ ಹಸನುಗೊಳಿಸುವ ಆರ್ಥಿಕ ಕ್ರಾಂತಿ ಎನ್ನುತ್ತೆ ಕೇಂದ್ರ ಸರ್ಕಾರ. ಇಷ್ಟು ದಿನ ಕಬ್ಬು ಬೆಳೆದ ರೈತರು ಬಾಕಿ ಹಣಕ್ಕಾಗಿ ಸಕ್ಕರೆ ಕಾರ್ಖಾನೆಗಳ ಮುಂದೆ ಕಾಯಬೇಕಿತ್ತು. ಆದ್ರೆ ಇನ್ನು ಮುಂದೆ ಕಬ್ಬಿನಿಂದ ಸಕ್ಕರೆ ಮಾತ್ರವಲ್ಲ, ದೇಶ ಓಡುವ ಇಂಧನವೂ ತಯಾರಾಗುತ್ತದೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತದೆ, ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಅನ್ನೋದು ಉದ್ಯಮಿಗಳ ಅಭಿಪ್ರಾಯ. ಅಷ್ಟು ಮಾತ್ರವಲ್ಲ, ಪ್ರತಿ ವರ್ಷ ಭಾರತ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯವನ್ನ ಕೇವಲ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲು ಖರ್ಚು ಮಾಡುತ್ತಿದೆ. ಒಂದು ವೇಳೆ ನಾವು ಎಥೆನಾಲ್ ಬಳಕೆಯನ್ನ ಹೆಚ್ಚಿಸಿದರೆ ಆ ಹಣ ನಮ್ಮದೇ ದೇಶದ ರೈತರ ಜೇಬು ಸೇರಬಹುದು ಎಂದು ಹೇಳಲಾಗ್ತಿದೆ. ಅದಕ್ಕಾಗಿಯೇ ಭಾರತ ಸರ್ಕಾರ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡುವ ಪ್ರಕ್ರಿಯೆಯನ್ನ ವೇಗಗೊಳಿಸಿದೆ. ಮುಂಬರುವ ದಿನಗಳಲ್ಲಿ 100% ಎಥೆನಾಲ್ನಿಂದಲೇ ಓಡುವ ವಾಹನಗಳು ರಸ್ತೆಗಿಳಿಯಲಿವೆ. ಹೌದು, ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಎಥೆನಾಲ್ ಕಥೆಯೂ ಅಷ್ಟೇ. ದೇಶಕ್ಕೆ ವರದಾನವಾಗಿರುವ ಈ ಎಥೆನಾಲ್ ನಿಮ್ಮ ಕಾರು ಮತ್ತು ಬೈಕ್ಗಳಿಗೆ ಅಪಾಯ ಗ್ಯಾರಂಟಿ ಅಂತಿದ್ದಾರೆ ತಜ್ಞರು. ಹಳೆಯ ವಾಹನಗಳನ್ನ ಇಟ್ಟುಕೊಂಡಿರುವ ಸವಾರರಿಗೆ ಇದು ದೊಡ್ಡ ತಲೆನೋವಾಗಲಿದೆ ಅಂತೆ. ಆ ಬಗ್ಗೆ ನೋಡೋಣ ಬನ್ನಿ. ಈ ಎಥೆನಾಲ್ ಬಿಕ್ಕಟ್ಟು ಕೇವಲ ಭಾರತದ್ದು ಮಾತ್ರವಲ್ಲ, ಬೇರೆ ದೇಶಗಳು ಇದನ್ನ ಜಾರಿಗೆ ತಂದಾಗ ಸವಾರರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದವು. ಭಾರತದಲ್ಲಿ 80%ಕ್ಕಿಂತ ಹೆಚ್ಚು ವಾಹನಗಳು ಹಳೆಯ E10 ಅಥವಾ ಸಾಮಾನ್ಯ ಪೆಟ್ರೋಲ್ ಇಂಜಿನ್ಗಳಿವೆ. ಈ ಇಂಜಿನ್ಗಳಿಗೆ ನೇರವಾಗಿ E20 ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಹಳೆಯ ಇಂಜಿನ್ಗಳ ರಬ್ಬರ್ ಪಾರ್ಟ್ಸ್ ಮತ್ತು ಅಲ್ಯೂಮಿನಿಯಂ ಭಾಗಗಳು ಎಥೆನಾಲ್ ತಿಂದು ಹಾಕುತ್ತದೆ. ಇಂಜಿನ್ ಕೂಡ ಹಾಳಾಗುತ್ತದೆ. ಸರ್ಕಾರ E20 ಇಂಜಿನ್ ಕಡ್ಡಾಯ ಮಾಡಿದೆ ಸರಿ, ಆದ್ರೆ ರಸ್ತೆಯಲ್ಲಿರುವ ಕೋಟ್ಯಾಂತರ ಹಳೆಯ ವಾಹನಗಳ ಕಥೆ ಏನು ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಗ್ರೀನ್ ಎನರ್ಜಿ ಹೆಸರಿನಲ್ಲಿ ಕೋಟ್ಯಾಂತರ ಹಳೆ ವಾಹನಗಳನ್ನ ಗುಜರಿಗೆ ಹಾಕಲು ಸಂಚು ನಡೆಯುತ್ತಿದೆಯಾ ಎಂಬ ಅನುಮಾನ ಈಗ ಸವಾರರನ್ನ ಕಾಡುತ್ತಿದೆ. ನಾವು ಎಷ್ಟು ಹಣ ಕೊಡ್ತಿದ್ದೇವೋ ಅಷ್ಟು ಶುದ್ಧ ಪೆಟ್ರೋಲ್ ನಮಗೆ ಸಿಗುತ್ತಿಲ್ಲ. ಎಥೆನಾಲ್ ಪ್ರಮಾಣ ಹೆಚ್ಚಾದಷ್ಟು ಇಂಧನದ ಗುಣಮಟ್ಟ ಕಡಿಮೆಯಾಗುತ್ತಿದೆ ಅಂತಿದ್ದಾರೆ ವಾಹನ ಸವಾರರು. ಎಥೆನಾಲ್ ಅವ್ರು ಮಾಡಿರೋದು ಅವ್ರ ಲಾಭಕ್ಕೋಸ್ಕರ ಮಾಡಿದ್ದಾರೆ. ಗಡ್ಕರಿ ಅವರು ಅವ್ರ ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ ಮಾಡಿದ್ದಾರೆ. ಜನರಿಗೆ ಎಲ್ಲ ತೊಂದರೆ ಮಾಡಿ ಇಡ್ತಾ ಇದ್ದಾರೆ. ಈ ಜನರಿಗೆ ಏನಾಗುತ್ತೆ, ಈಗ ಯಾರಿಗೂ ಹೇಳಲಾರ್ದೆ 5-10 ವೆಹಿಕಲ್ಗೆ ಏನು ಟೆಸ್ಟ್ ಮಾಡಿಸ್ಬೇಕಾಯ್ತು. ಇವರು ಇಡೀ ಆಲ್ ಓವರ್ ಇಂಡಿಯಾನೇ ಮಾಡಿಸ್ಬಿಟ್ರೆ ಈಗ ಮುಂದೆ ಅವ್ರಿಗೆ ಈಗ ಗಾಡಿಗಳು ಕೆಟ್ಟು ಹೋದ್ರೆ ಏನಾರ ಆದ್ರೆ ಯಾರು ಜವಾಬ್ದಾರು? ಇನ್ಸೂರೆನ್ಸ್ದವ್ರು ಜವಾಬ್ದಾರಿ ಕೊಡಲ್ಲ ಅಂತಾರೆ. ಈಗ ಯಾರು ಜವಾಬ್ದಾರಿ? ಈಗ ನಮಗೆ ಕೇಂದ್ರ ಮಂತ್ರಿಗಳಿಗೆ ಪ್ರಶ್ನೆ ಮಾಡಂಗಿಲ್ಲ, ಗಡ್ಕರಿಗೂ ಪ್ರಶ್ನೆ ಮಾಡಂಗಿಲ್ಲ, ಮೋದಿಯವ್ರಿಗೆ ಪ್ರಶ್ನೆ ಮಾಡಂಗಿಲ್ಲ. ಮೋದಿಯವ್ರಂದ್ರು ಮಾತಾಡೋದೇ ಇಲ್ಲ. ಯಾರು ಏನೇ ಇದ್ರು ಓಟಿಗೋಸ್ಕರ ಹಿಂದೂ ಅದು ಮುಸ್ಲಿಮು ಅದು ಇದು ತೊಗೊಂಬರ್ತಾರೆ. ಸಾಯ್ತಾರೋ ಜನಕ್ಕೆ ಏನು ರೆಸ್ಪಾನ್ಸ್ ಇಲ್ಲ. ಫಸ್ಟು ಇವ್ರು ಏನೇ ಮಾಡಲಿ, ಯಾವುದೇ ಒಂದು ನಿರ್ಧಾರ ತೊಗೊಂಬರ್ಲಿ, ಜನರಿಗೆ ಈ ಥರ ಟೆಸ್ಟ್ ಮಾಡ್ತಾ ಇದೀವಿ ಅಂದರೆ ಅದನ್ನ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಟೆಸ್ಟ್ ಮಾಡಿ ಬರಬೇಕು. ಟೆಸ್ಟ್ ಮಾಡಲಾರ್ದೆ ಸಡನ್ ಆಗಿ ಬಂದ್ಬಿಟ್ಟು ಜನರನ್ನ ಹಾಳು ಮಾಡಿ, ಜನರ ಕಡೆ ದುಡ್ಡು ಇಲ್ಲಾರ್ದಂಗೆ ಮಾಡಿ, ಆಮೇಲೆ ಟ್ಯಾಕ್ಸ್ನು ತಗೋತಾರೆ. ಎಲ್ಲ ಕಡೆನೂ ಟ್ಯಾಕ್ಸ್ ತಗೋತಾ ಇದ್ದಾರೆ. ಮೊಸರಿಗೂ ಟ್ಯಾಕ್ಸ್ ತಗೋತಾರೆ, ಎಲ್ಲದಕ್ಕೂ ಟ್ಯಾಕ್ಸ್ ತಗೋತಾರೆ. ಪ್ರತಿಯೊಂದು ಚಿಕ್ಕದಕ್ಕೂ ಒಂದು ಟ್ಯಾಕ್ಸ್ ಇರ್ತದೆ. ಈಗ ಆ ಟ್ಯಾಕ್ಸ್ ಇಂದ ಏನು ಜನರನ್ನು ಹಾಳು, ಈ ಕಡೆ ಗಾಡಿ ತಗೊಂಡ್ರು ಹಾಳು. ಎಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಎಲ್ಲ ಕಟ್ಟಿರ್ತೀವಿ. ಕಟ್ಬಿಟ್ಟು ಈಗ ಮತ್ತೆ ನಾವು ಇದು ನಮ್ಮ ಕಡೆ ಇರೋ ದುಡ್ಡನ್ನು ಹಾಳು.
ಹೌದು, ಇವತ್ತು ಇಂಧನ ಲೋಕದಲ್ಲಿ ದೊಡ್ಡ ಕ್ರಾಂತಿಯಾಗುತ್ತಿದೆ. ಮಾಲಿನ್ಯ ನಿಯಂತ್ರಣ ಮತ್ತು ಸ್ವಾವಲಂಬನೆಗಾಗಿ ಭಾರತ ಸರ್ಕಾರ ಎಥೆನಾಲ್ ಮಿಶ್ರಿತ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಇತ್ತೀಚೆಗೆ ನೀವು ಪೆಟ್ರೋಲ್ ಬಂಕ್ಗಳಿಗೆ ಹೋದಾಗ E20 ಎಂಬ ಬೋರ್ಡ್ ನೋಡುತ್ತೀರಿ. ಅಂದ್ರೆ ನೀವು ಹಾಕಿಸುವ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವಾಗಿರುತ್ತದೆ. ಕಳೆದ ಕೆಲವು ದಿನಗಳಿಂದ ಸದ್ದಿಲ್ಲದೆ ಒಂದು ಚರ್ಚೆ ಜೋರಾಗಿದೆ. ವಾಹನ ಸವಾರರಲ್ಲಿ ಆತಂಕ ಕೂಡ ಶುರುವಾಗಿದೆ. ಸಮಸ್ಯೆ ಎಥೆನಾಲ್ನಲ್ಲಿದೆಯೇ ಅಥವಾ ನಮ್ಮ ವಾಹನಗಳಲ್ಲಿದೆಯೇ ಅನ್ನೋ ಅನುಮಾನ ಕಾಡುತ್ತಿದೆ. 2018ಕ್ಕೂ ಮುನ್ನ ತಯಾರಾದ ವಾಹನಗಳು ಈ ಹೊಸ E20 ಇಂಧನದ ಗುಣಮಟ್ಟಕ್ಕೆ ಹೊಂದಿಕೊಳ್ಳಲು ಒದ್ದಾಡುತ್ತಿವೆ. ಹಾಗಾದ್ರೆ ಈ ಇಂಜಿನ್ಗಳ ಕಥೆಗೇನು? ವಾಹನ ಸವಾರರು ಎಚ್ಚರ ತಪ್ಪಿದ್ರೆ ಲಾಸ್ ಮಾಡಿಕೊಳ್ಳುವುದು ಗ್ಯಾರಂಟಿ. ಎಥೆನಾಲ್ ಅನ್ನೋದು ಪರಿಸರ ಸ್ನೇಹಿ ನಿಜ, ಆದ್ರೆ ಇದರಲ್ಲೊಂದು ವಿಚಿತ್ರ ಗುಣವಿದೆ. ಎಥೆನಾಲ್ ಗಾಳಿಯಲ್ಲಿರುವ ತೇವಾಂಶವನ್ನ ಅಂದ್ರೆ ನೀರಿನ ಅಂಶವನ್ನ ತನ್ನ ಕಡೆ ಬೇಗನೆ ಹೀರಿಕೊಳ್ಳುತ್ತದೆ. ನೀವು ನಿಮ್ಮ ವಾಹನವನ್ನ ಪ್ರತಿದಿನ ಬಳಸುತ್ತಿದ್ರೆ ಯಾವುದೇ ದೊಡ್ಡ ಸಮಸ್ಯೆ ಕಾಣಿಸದೇ ಇರಬಹುದು. ಆದ್ರೆ ಯಾರು ತಮ್ಮ ಬೈಕ್ ಅಥವಾ ಕಾರುಗಳನ್ನ ತಿಂಗಳುಗಟ್ಟಲೆ ಬಳಸದೆ ನಿಲ್ಲಿಸುತ್ತಾರೋ ಅಲ್ಲಿ ಅಸಲಿ ಆಟ ಶುರುವಾಗುತ್ತದೆ. ಹೌದು, ಪೆಟ್ರೋಲ್ ಟ್ಯಾಂಕ್ನ ಒಳಗಿರುವ ಎಥೆನಾಲ್ ಗಾಳಿಯ ತೇವಾಂಶವನ್ನ ಹೀರಿಕೊಂಡು ಟ್ಯಾಂಕ್ನ ತಳಭಾಗದಲ್ಲಿ ನೀರು ಮತ್ತು ಎಥೆನಾಲ್ನ ಮಿಶ್ರಣವಾಗಿ ನಿಂತು ಬಿಡುತ್ತದೆ. ಇದು ಇಡೀ ವಾಹನದ ಇಂಧನ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇವಾಗಿರುವಂತ ವೆಹಿಕಲ್ ಅಲ್ಲಿ ತುಂಬಾ ಫ್ಯೂಲ್ ಇಂಜೆಕ್ಷನ್ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಸೊ ನನ್ನ ಕಡೆನೂ 2 ಗಾಡಿ ಇದೆ. ಎಥೆನಾಲ್ ಮಿಕ್ಸಿಂಗ್ ಏನಾಗುತ್ತೆ ಅಂದ್ರೆ 2 ಮಿಕ್ಸಿಂಗ್ ಆಗಲ್ಲ. ಎಥೆನಾಲ್ ಮೇಲ್ ಬರುತ್ತೆ, ಪೆಟ್ರೋಲ್ ಕೆಳಗೆ ಇರುತ್ತೆ. ಸೊ ಲಾಸ್ಟ್ ಬರೋದು ಡಿಫ್ರೆಂಟ್ ಆಗಿ ನಿಲ್ಲೋದೇ ಎಥೆನಾಲ್ ಇಂದ ಏನು ಹೆಲ್ಪ್ ಆಗಲ್ಲ ಮೇಡಮ್. ಸರ್ ಫ್ಯೂಲ್ ಇಂಜೆಕ್ಷನ್ ಅದಕ್ಕೆಲ್ಲ ಮಿಕ್ಸಿಂಗ್ ಎಲ್ಲ ಕಂಟ್ರೋಲ್ ಮಾಡಿ ಲಾಸ್ಟ್ ಏನಾರೋ 2 ವರ್ಷ ಆದ್ಮೇಲೆ ಸರಿ ಆಗ್ಬೋದೇನೋ. ಇವಾಗೇನು ನಮಗಿಂತೂ ಹೆಲ್ಪ್ ಆಗ್ತಾ ಇಲ್ಲ. ಜನರ ಆಕ್ಷೇಪಣೆಗಳೇನು? ಎಥೆನಾಲ್ ಮಿಶ್ರಣದ ಪೆಟ್ರೋಲ್ ಡೀಸೆಲ್ ಬಳಕೆಯಿಂದ ಇಂಧನ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ವಾಹನದ ಬಿಡಿ ಭಾಗಗಳಿಗೆ ಹಾನಿ ಉಂಟಾಗುತ್ತದೆ. ವಾಹನಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗುತ್ತದೆ. ಒಟ್ಟಾರೆ ವಾಹನಗಳ ಆಯುಷ್ಯ ಕಡಿಮೆಯಾಗುತ್ತದೆ. ವಾಹನಗಳಿಗೆ ವಿಮೆ ನೀಡಲು ವಿಮಾ ಕಂಪನಿಗಳು ನಿರಾಕರಿಸುತ್ತವೆ. ಎಥೆನಾಲ್ ತಯಾರಿಸಲು ಹೆಚ್ಚು ನೀರಿನ ಅಗತ್ಯವಿದ್ದು ಅಮೂಲ್ಯವಾದ ನೀರಿನ ಅಪವ್ಯಯವಾಗುತ್ತದೆ. 5% 10% ಹೆಚ್ಚು ಮಿಶ್ರಣ ಸರಿಯಲ್ಲ. ವಾಹನಗಳ ಬಾಳಿಕೆಗೆ ಅದು ಅಪಾಯ. ಎಥೆನಾಲ್ ಬಳಕೆಯಿಂದಾಗುವ ಲಾಭಗಳೇನು? ಜಾಗತಿಕವಾಗಿ ಆಮದು ಮಾಡಿಕೊಳ್ಳಲಾಗುತ್ತಿರುವ ಪೆಟ್ರೋಲ್ ಡೀಸೆಲ್ ಅವಲಂಬನೆ ಕಡಿಮೆಯಾಗುತ್ತದೆ. ಆಮದು ವೆಚ್ಚದಲ್ಲಿ ಲಕ್ಷಾಂತರ ಕೋಟಿ ಉಳಿತಾಯವಾಗಿ ಭಾರತದ ಆರ್ಥಿಕ ಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ. ರೈತರಿಗೆ ವರಮಾನ ಹೆಚ್ಚಲು ಎಥೆನಾಲ್ ಸಹಕಾರಿ. ಕಬ್ಬು, ಮೆಕ್ಕೆಜೋಳದಂತಹ ಬೆಳೆಯನ್ನ ಬೆಳೆದು ಅಪಾರ ಪ್ರಮಾಣದ ಲಾಭ ಗಳಿಸಬಹುದು. ಪರಿಸರ ಸಂರಕ್ಷಣೆಗೆ ಸಹಾಯಕ. ಪೆಟ್ರೋಲ್ ಡೀಸೆಲ್ನಿಂದ ಪರಿಸರಕ್ಕೆ ಬಿಡುಗಡೆಯಾಗುವ ಕಾರ್ಬನ್ ಮಾನಾಕ್ಸೈಡ್ ಅನ್ನ ತಪ್ಪಿಸಬಹುದು. ಪರಿಸರ ರಕ್ಷಣೆ ಜೊತೆಗೆ ದೇಶದ ಆರ್ಥಿಕತೆಗೆ ಎಥೆನಾಲ್ ಅಗತ್ಯ ಇರಬಹುದು. ಆದರೆ ಹಳೆಯ ವಾಹನ ಸವಾರರು ಏನು ಮಾಡಬೇಕು? ಹಳೆಯ ವಾಹನಗಳು ಮಾತ್ರವಲ್ಲ, ಹೊಸ ವಾಹನಗಳ ಮೈಲೇಜ್ ಕೂಡ ಕಡಿಮೆ ಆಗ್ತಿದೆ. ಇದಕ್ಕೆ ಪರಿಹಾರವೇನು? ಭಾರತ ಮಾತ್ರವಲ್ಲ, ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಕೂಡ ಎಥೆನಾಲ್ ಮಂತ್ರ ಜಪಿಸುತ್ತಿವೆ ಅಂತಿದೆ ಕೇಂದ್ರ ಸರ್ಕಾರ. ಅಮೆರಿಕ, ಕೆನಡಾ, ಜಪಾನ್, ಥೈಲ್ಯಾಂಡ್, ಚೀನಾ ಸೇರಿದಂತೆ ಯುರೋಪಿನ ಪ್ರಮುಖ ದೇಶಗಳು ಈಗಾಗಲೇ ಎಥೆನಾಲ್ ಇಂಧನ ಬಳಸಿ ಯಶಸ್ವಿಯಾಗಿ ವಾಹನಗಳನ್ನು ರಸ್ತೆಗೆ ಇಳಿಸಿವೆ. ಜಾಗತಿಕ ಮಟ್ಟದ ಈ ಯಶಸ್ಸಿನ ಹೆಜ್ಜೆಯನ್ನ ಭಾರತವು ಕೂಡ ಅನುಸರಿಸುತ್ತಿದೆ ಎಂದು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಎಥೆನಾಲ್ ಪರವಾಗಿ ಬಲವಾದ ಸಮಜಾಯಿಷಿ ನೀಡುತ್ತಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಎಥೆನಾಲ್ ಬಳಕೆಯಿಂದ ಮೈಲೇಜ್ ಕಮ್ಮಿ ಆಗುತ್ತೆ, ಇಂಧನ ಸಾಮರ್ಥ್ಯ ಕುಸಿಯುತ್ತೆ ಅನ್ನೋದು ಕೇವಲ ಕಟ್ಟುಕತೆ ಅಂತಿದೆ ಕೇಂದ್ರ ಸರ್ಕಾರ. ಯಾಕಂದ್ರೆ ಇದು ತರಾತುರಿಯಲ್ಲಿ ತಂದ ನಿರ್ಧಾರವಲ್ಲ. ಕಾರುಗಳನ್ನ ಬರೋಬ್ಬರಿ 40,000 ಕಿಲೋಮೀಟರ್ ಹಾಗೂ ದ್ವಿಚಕ್ರ ವಾಹನಗಳನ್ನ 20,000 ಕಿಲೋಮೀಟರ್ಗಳಿಗೂ ಹೆಚ್ಚು ದೂರ ಓಡಿಸಿ ಪರೀಕ್ಷೆ ಮಾಡಿದ ಬಳಿಕವೇ ಈ ಇಂಧನವನ್ನ ಪರಿಚಯಿಸಲಾಗಿದೆ. ಆದ್ರೆ ತೀರಾ ಹಳೆಯದಾದ ವಾಹನಗಳ ಕೆಲವು ಬಿಡಿ ಭಾಗಗಳಿಗೆ ಮಾತ್ರ ಇದರಿಂದ ಸಣ್ಣ ಪುಟ್ಟ ಹಾನಿಯಾಗುವ ಸಾಧ್ಯತೆ ಇರುತ್ತದೆಯೇ ಹೊರತು ಹೊಸ ತಂತ್ರಜ್ಞಾನದ ವಾಹನಗಳಿಗೆ ಯಾವುದೇ ಅಪಾಯವಿಲ್ಲ ಅಂತಿದೆ. ಒಟ್ನಲ್ಲಿ ಹೊಸ ವಾಹನಗಳಿಗೆ ಮಾತ್ರ ಈ ಎಥೆನಾಲ್ ಪೆಟ್ರೋಲ್ ಒಗ್ಗಿಕೊಳ್ಳುತ್ತೆ ಅಂದ ಹಾಗೆ ಆಯಿತು. ಹಾಗಾದ್ರೆ ಹಳೆಯ ವಾಹನಗಳ ಮಾಲೀಕರ ಗತಿ ಏನು? ಸರ್ಕಾರ ನೀಡುವ ಉತ್ತರ ಏನು? ಅಮೆರಿಕ, ಕೆನಡಾ, ಜಪಾನ್, ಥೈಲ್ಯಾಂಡ್, ಚೀನಾ, ಯುರೋಪಿನ ಹಲವು ದೇಶಗಳು ಈಗಾಗಲೇ ಎಥೆನಾಲ್ ಬಳಸಿ ವಾಹನ ಚಲಾಯಿಸುತ್ತಿವೆ. ಎಥೆನಾಲ್ ಬಳಕೆಯಿಂದ ಇಂಧನ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಎಂಬುದು ಸುಳ್ಳು.
ಕಾರನ್ನು 40,000 ಕಿಲೋಮೀಟರ್ ಹಾಗೂ ದ್ವಿಚಕ್ರ ವಾಹನವನ್ನ 20,000 ಕಿಲೋಮೀಟರ್ ದೂರ ಓಡಿಸಿ ಪರೀಕ್ಷಿಸಲಾಗಿದೆ. ತುಂಬಾ ಹಳೆಯ ವಾಹನಗಳು ಕೆಲವು ಬಿಡಿಭಾಗಗಳಿಗೆ ಹಾನಿ ಆಗಬಹುದು. ಜಾಗತಿಕ ಮಟ್ಟದಲ್ಲಿ ಹಲವು ವಿಜ್ಞಾನಿಗಳು ಹಾಗೂ ತಜ್ಞರು ಎಥೆನಾಲ್ ಬಳಕೆಯಿಂದ ಅಪಾಯವಿಲ್ಲ ಎಂದು ದೃಢೀಕರಿಸಿದ್ದಾರೆ. ಪರಿಸರವಾದಿಗಳು ದೀರ್ಘಕಾಲದ ಜಾಗತಿಕ ಹವಾಮಾನ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಎಥೆನಾಲ್ ಬಳಸಲು ಪ್ರೋತ್ಸಾಹಿಸಿದ್ದಾರೆ. ನಿಮ್ಮ ಹತ್ರ ಹಳೆಯ ವಾಹನಗಳಿವೆ, ಹಾಗಾದ್ರೆ ಈ ಇಂಧನ ನಿಮ್ಮ ಪಾಲಿಗೆ ಕಂಟಕ ಆಗಲಿದೆ. ಹಳೆಯ ವಾಹನಗಳ ಇಂಧನ ಪೈಪ್ಗಳು, ಸೀಲ್ಗಳು ಕೇವಲ ಶುದ್ಧ ಪೆಟ್ರೋಲ್ಗೆ ಹೊಂದುವಂತೆ ತಯಾರಿ ಮಾಡುತ್ತಾರೆ. ಆದರೆ ಎಥೆನಾಲ್ ಒಂದು ಸ್ಪೆಷಲ್ ದ್ರವ. ಇದಕ್ಕೆ ತುಕ್ಕು ಹಿಡಿಸುವ ಗುಣ ಹೊಂದಿದೆ. ಇದು ಎಂಜಿನ್ ಒಳಗಿನ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಭಾಗಗಳನ್ನು ಬೇಗನೆ ಒಣಗಿಸಿ ಬಿರುಕು ಬಿಡುವಂತೆ ಮಾಡುತ್ತದೆ. ರಸ್ತೆಯಲ್ಲಿ ಗಾಡಿ ಓಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಆಫ್ ಆಗುವುದು, ಪೆಟ್ರೋಲ್ ಲೀಕ್ ಆಗಿ ಅನಾಹುತ ಸಂಭವಿಸುವಂತಹ ಗಂಭೀರ ತಾಂತ್ರಿಕ ದೋಷಗಳು ಹಳೆಯ ವಾಹನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಲಾಗ್ತಿದೆ. ದೇಶಾದ್ಯಂತ ಈಗ ಕೋಟ್ಯಾಂತರ ವಾಹನ ಸವಾರರ ನಿದ್ದೆಗೆಡಿಸಿರೋ ಒಂದು ದೊಡ್ಡ ಸತ್ಯ ಬಯಲಾಗಿದೆ. ಪರಿಸರ ಉಳಿಸೋ ನೆಪದಲ್ಲಿ ಜಾರಿಗೆ ತಂದ E20 ಪೆಟ್ರೋಲ್ ನೀತಿ ಈಗ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕುತ್ತಿದೆಯಾ? ಹೌದು ಎನ್ನುತ್ತಿದೆ ಇತ್ತೀಚಿನ ಒಂದು ಬೃಹತ್ ಸಮೀಕ್ಷೆ. 2023ಕ್ಕಿಂತ ಮುಂಚೆ ಗಾಡಿ ತಗೊಂಡವರ ಕತೆ ಏನಾಗುತ್ತೆ? ಹೌದು, 316 ಜಿಲ್ಲೆಗಳಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ 27,567 ಪೆಟ್ರೋಲ್ ವಾಹನ ಮಾಲೀಕರಲ್ಲಿ 53% ಮಾಲೀಕರು ಎಥೆನಾಲ್ ವಿರುದ್ಧ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು, ಕಚ್ಚಾ ತೈಲ ಆಮದು ತಗ್ಗಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಜಾರಿಗೆ ತಂದ ಈ ಪದ್ಧತಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಅದು ಇಂಜಿನ್ಸ್ ಆ ಪ್ರಕಾರ ಇವಾಗಿಂದ ಮಾಡಕ್ ರೆಡಿ ಮಾಡಿದ್ರೆ ವಿಚ್ ಇಸ್ ಎಥೆನಾಲ್ ಕಂಪ್ಲೈಂಟ್. ಪೆಟ್ರೋಲ್ ರೇಟ್ ಕಡಿಮೆ ಆದ್ರೆ, ಟ್ರಾನ್ಸ್ಪೋರ್ಟೇಷನ್ ರೇಟ್ ಕಡಿಮೆ ಆದ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ದ ಪೀಪಲ್ ಅಂಡ್ ಫಾರ್ ದ ಕಂಟ್ರಿ ಟು ಸೇವ್ ಟ್ಯಾಕ್ಸಸ್ ಅಂಡ್ ಇಂಪೋರ್ಟ್ ಬಿಲ್ಸ್ ಎಲ್ಲ. ಬಟ್ ದ ಓನ್ಲಿ ಥಿಂಗ್ ಇಸ್ ಒಂದ್ ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿದೆ, ಸರಿಯಾಗಿ ಎಥೆನಾಲ್ ಮಿಕ್ಸ್ ಆಗ್ತಾ ಇಲ್ಲ, ಮಿಕ್ಸ್ ಮಾಡಿ ಕಳಿಸ್ತಾ ಇಲ್ಲ ಅಂತ. ಅದ್ ಮಾಡಿದ್ರೆ ಇದು ಒಳ್ಳೇದೇ. ಇಲ್ಲ, ಎಥೆನಾಲ್ ಈಸ್ ಇಂಡಿಜಿನಿಯಸ್ಲಿ ಪ್ರೊಡ್ಯೂಸ್ ಇನ್ ದ ಕಂಟ್ರಿ. ಸೊ ಇಂಪೋರ್ಟ್ ಬಿಲ್ ಕಡಿಮೆ ಆಗ್ತದೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಪೀಪಲ್ ಅಂಡ್ ಫಾರ್ ದ ಕಂಟ್ರಿನೇ ಅಲ್ವಾ? ಅದಕ್ಕೆ ವಿ ಶುಡ್ ಇಂಬೈಬ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಒಳ್ಳೇದು, ತುಂಬಾ ಒಳ್ಳೇದೇ. ಬಟ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಆನ್ ದಿ ಕಾಂಟ್ರರಿ, ಗವರ್ಮೆಂಟ್ ಪ್ರಾಪರ್ ಮೆಜರ್ಸ್ ತಗೊಳ್ಬೇಕು. ಅದಕ್ಕೆ ಏನ್ ಮೆಜರ್ಸ್ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಪೆಟ್ರೋಲ್ ನಲ್ಲಿ ಬ್ಲೆಂಡ್ ಆಗಿ ಇಂಜಿನ್ಗೆ ಏನು ತೊಂದರೆ ಆದಂಗೆ ಮಾಡಬೇಕು. ಏನಿದ್ರು ಫಾರ್ ದ ಕಂಟ್ರಿ, ಬೈ ದ ಕಂಟ್ರಿ, ವಿತ್ ದ ಕಂಟ್ರಿ ಇದ್ರೇನೆ ದೇಶ ಪ್ರೋಗ್ರೆಸ್ ಆಗೋದು. ಇದಕ್ಕೆಲ್ಲ ನಾವು ಅಗೇನ್ಸ್ಟ್ ಅಲ್ಲಿ ಹೋಗ್ಬಾರ್ದು. ವಿ ಶುಡ್ ಹೆಲ್ಪ್ ದಿ ಗವರ್ಮೆಂಟ್ ಟು ಮೇಕ್ ಇಟ್ ಬೆಟರ್. ಲೋಕಲ್ ಸರ್ಕಲ್ಸ್ ಸಮೀಕ್ಷೆಯಲ್ಲಿ ಭಾಗವಹಿಸಿದ 53% ಜನರು ರಸ್ತೆ ಸಾರಿಗೆ ಸಚಿವಾಲಯ ಮತ್ತು ಪೆಟ್ರೋಲಿಯಂ ಸಚಿವಾಲಯದ ಧೋರಣೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, 42% ಜನ ಈ ನೀತಿಯನ್ನ ನೇರವಾಗಿಯೇ ಕಂಟಕ ಎಂದು ಕರೆದಿದ್ದಾರೆ. ನಿಮ್ಮ ಗಾಡಿ ಮೊದಲು ನೀಡುತ್ತಿದ್ದ ಮೈಲೇಜ್ ಈಗ ಕೊಡುತ್ತಿಲ್ಲವೇ? ಹಾಗಿದ್ರೆ ಅದಕ್ಕೆ ಕಾರಣ ಈ E20 ಪೆಟ್ರೋಲ್. 2023 ಮೊದಲು ತಯಾರಾದ ಪೆಟ್ರೋಲ್ ವಾಹನಗಳ ಮಾಲೀಕರಲ್ಲಿ 66% ಜನರು 10ಕ್ಕಿಂತ ಹೆಚ್ಚು ಮೈಲೇಜ್ ಕುಸಿತವನ್ನ ವರದಿ ಮಾಡಿದ್ದಾರೆ. ಎಥೆನಾಲ್ನ ಶಕ್ತಿಯ ಅಂಶ ಸಾಮಾನ್ಯ ಪೆಟ್ರೋಲ್ಗಿಂತ ತುಂಬಾ ಕಡಿಮೆ ಇರುತ್ತದೆ. ಅಂದ್ರೆ ಸಾಮಾನ್ಯ ಪೆಟ್ರೋಲ್ ಕೊಡುವಷ್ಟೇ ಶಕ್ತಿಯನ್ನ ಉತ್ಪಾದಿಸಲು ಎಥೆನಾಲ್ ಮಿಶ್ರಿತ ಇಂಧನ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಸರಳವಾಗಿ ಹೇಳಬೇಕೆಂದ್ರೆ ಅದೇ ದೂರವನ್ನು ಓಡಲು ನಿಮ್ಮ ವಾಹನಕ್ಕೆ ಈಗ ಹೆಚ್ಚಿನ ಇಂಧನ ಬೇಕು. ಪರಿಣಾಮ ಹಳೆಯ ವಾಹನಗಳ ಮೈಲೇಜ್ ಪಾತಾಳಕ್ಕೆ ಕುಸಿಯುತ್ತಿದೆ. ಸಮಸ್ಯೆ ಕೇವಲ ಮೈಲೇಜ್ಗೆ ಮಾತ್ರ ನಿಂತಿಲ್ಲ, ವಾಹನಗಳ ಆಯಸ್ಸೆ ಮುಗಿದು ಹೋಗುವ ಭೀತಿ ಎದುರಾಗಿದೆ. ಸಮೀಕ್ಷೆಯಲ್ಲಿ ಭಾಗವಹಿಸಿದ 45% ಜನರು ತಮ್ಮ ವಾಹನಗಳ ಭಾಗವನ್ನ ಸವೆದು ಹೋಗುತ್ತಿವೆ ಮತ್ತು ಪದೇ ಪದೇ ರಿಪೇರಿ ಬರುತ್ತಿದೆ ಎಂದು ಕಣ್ಣೀರು ಹಾಕಿದ್ದಾರೆ. ಭಾರತದಲ್ಲಿ ಏಪ್ರಿಲ್ 2023ಕ್ಕಿಂತ ಮುಂಚೆ ತಯಾರಾದ ಬಹುತೇಕ ವಾಹನಗಳು ಕೇವಲ E10 ಮಿಶ್ರಣಕ್ಕೆ ಮಾತ್ರ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಎಥೆನಾಲ್ ಒಂದು ರೀತಿಯ ಆಲ್ಕೋಹಾಲ್. ಇದು ಇಂಧನ ಪೈಪ್ಗಳು, ರಬ್ಬರ್ ಸೀಲ್ಗಳು, ಗ್ಯಾಸ್ಕೆಟ್ಗಳು ಮತ್ತು ಇಂಧನ ಪಂಪ್ಗಳನ್ನು ತಿಂದು ಹಾಕುತ್ತದೆ. ಎಥೆನಾಲ್ ಹೊಂದಾಣಿಕೆ ಇಲ್ಲದ ಇಂಜಿನ್ಗಳಲ್ಲಿ ಇವು ಬೇಗನೆ ಹಾನಿಗೊಳಗಾಗುತ್ತವೆ. ಏಪ್ರಿಲ್ 2025 ನಂತರ ತಯಾರಾಗುವ ವಾಹನಗಳನ್ನು ಮಾತ್ರ E20ಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತೆ ರೆಡಿ ಮಾಡಲಾಗುತ್ತೆ. ಹಾಗಾದ್ರೆ ರಸ್ತೆಯಲ್ಲಿರುವ ಲಕ್ಷಾಂತರ ಹಳೆಯ ವಾಹನಗಳ ಕಥೆ ಏನು? ಪರಿಸರವನ್ನು ರಕ್ಷಿಸುವುದು ಎಷ್ಟು ಮುಖ್ಯವೋ ದೇಶದ ಕೋಟ್ಯಾಂತರ ಮಧ್ಯಮ ವರ್ಗದ ಜನರ ವಾಹನಗಳನ್ನು ಕಾಪಾಡುವುದು ಅಷ್ಟೇ ಮುಖ್ಯ. ಹಳೆಯ ವಾಹನಗಳ ಮಾಲೀಕರಿಗೆ ಪರ್ಯಾಯ ಇಂಧನದ ವ್ಯವಸ್ಥೆ
ವ್ಯವಸ್ಥೆ ಇಲ್ಲದೆ ಕೇವಲ E20 ಇಂಧನವನ್ನೇ ಕಡ್ಡಾಯ ಮಾಡಿದ್ರೆ ಸಾರ್ವಜನಿಕರ ಆಕ್ರೋಶ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಹೌದು, ಏಪ್ರಿಲ್ 2025 ನಂತರ ಬರುವ ಹೊಸ ವಾಹನಗಳಿಗೆ ಈ ಸಮಸ್ಯೆ ಇಲ್ಲದಿರಬಹುದು. ಆದರೆ ಸದ್ಯ ರಸ್ತೆಗಿಳಿದಿರುವ ಲಕ್ಷಾಂತರ ಹಳೆಯ ವಾಹನಗಳ ಮಾಲೀಕರ ಜೇಬಿಗೆ ಬೀಳುತ್ತಿರುವ ಕತ್ತರಿಗೆ ಯಾರನ್ನ ಪ್ರಶ್ನೆ ಮಾಡಬೇಕು? ಈ ಸಮೀಕ್ಷೆಯ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿ ಹಳೆಯ ವಾಹನಗಳಿಗೆ ಸೂಕ್ತ ಇಂಧನ ಸಿಗುವಂತೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಿದೆ. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.